ದೇವರು ಸಿದ್ಧಗಂಗಾ ಶ್ರೀಗಳು ಮಠಕ್ಕೆ ಶಿಫ್ಟ್ ಆಗಿದ್ದಾರೆ. ಬೆಳಗಿನ ಜಾವ 3:50 ಸುಮಾರಿಗೆ ಶ್ರೀಗಳನ್ನ ಮಠಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಿದ್ಧಗಂಗಾ ಮಠದಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮುಂಜಾನೆ 3:30 ಸುಮಾರಿಗೆ ಶ್ರೀಗಳನ್ನ ಮಠಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಿದ್ಧಗಂಗಾ ಮಠದಲ್ಲೇ ಚಿಕಿತ್ಸೆಯನ್ನ ಶ್ರೀಗಳಿಗೆ ಕೊಡೋ ನಿಟ್ಟಿನಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಠದಲ್ಲೇ ಮಾಡಿಕೊಳ್ಳಲಾಗಿದೆ. ಶ್ರೀಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತ ಏರುಪೇರು ಕಂಡು ಬಂದಿಲ್ಲ. ಶ್ರೀಗಳು ಮಠಕ್ಕೆ ಹೋಗಬೇಕು ಅಂತ ಚಡಪಡಿಸ್ತಾ ಇದ್ರು. ಹೀಗಾಗಿ ಶ್ರೀಗಳನ್ನ ನಾವು ಮಠಕ್ಕೆ ಕರೆದುಕೊಂಡು ಬಂದ್ವಿ ಅಂತ ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಪರಮೇಶ್ ಶ್ರೀಗಳ ಆಪ್ತ ವೈದ್ಯರು ಕೂಡ ಹೌದು. ಅವರೇ ಹೇಳೋ ಪ್ರಕಾರ ಯಾವುದೇ ಏರುಪೇರು ಕಂಡು ಬಂದಿಲ್ಲ ಸದ್ಯಕ್ಕೆ ಆರೋಗ್ಯದಲ್ಲಿ. ಶ್ರೀಗಳು ತುಂಬಾ ಹಠ ಮಾಡ್ತಾ ಇದ್ರು ಮಠಕ್ಕೆ ಹೋಗ್ಬೇಕು ಅಂತ, ಮಠದ ಬಗ್ಗೆನೇ ಕನ್ವರಿಸ್ತಾ ಇದ್ರು, ಚಡಪಡಿಸ್ತಾ ಇದ್ರು. ಹೀಗಾಗಿ ಸಿದ್ಧಗಂಗಾ ಮಠಕ್ಕೆ ನಾವು ಅವರನ್ನ ಕರೆದುಕೊಂಡು ಬಂದ್ವಿ ಅಂತ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಗಳಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಠದಲ್ಲಿ ಯಾವ ರೀತಿಯಾದಂತ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಲಾಯಿತು. ಮುಂಜಾನೆ 3:50 ಸುಮಾರಿಗೆ ಶ್ರೀಗಳನ್ನ ನಾವು ಮಠಕ್ಕೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇರೋದಕ್ಕೆ ಶ್ರೀಗಳು ಒಪ್ತಾ ಇರಲಿಲ್ಲ, ಮಠಕ್ಕೆ ಹೋಗ್ಬೇಕು ಅಂತ ಹಠ ಮಾಡಿದ್ರು, ಮಠದ ಬಗ್ಗೆನೇ ಕನ್ವರಿಸ್ತಾ ಇದ್ರು, ಚಡಪಡಿಸ್ತಾ ಇದ್ರು. ಹೀಗಾಗಿ ನಾವು ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಕಂಡು ಬಂದಿತ್ತು, ಸೋಂಕು ಎಲ್ಲ ಕಡಿಮೆಯಾಗಿದೆ, ನ್ಯೂಟ್ರಿಷನ್ ಚಿಕಿತ್ಸೆನ ನಾವೀಗಾಗಲೇ ಕೊಡ್ತಾ ಇದ್ದೀವಿ, ಸ್ಪಂದಿಸ್ತಾ ಇದ್ದಾರೆ. ಆದ್ರೆ ಅವರು ಆಸ್ಪತ್ರೆಯಲ್ಲಿ ಇರೋದಕ್ಕೆ ಇಷ್ಟಪಡಲಿಲ್ಲ. ಹೀಗಾಗಿ ಅವರನ್ನ ನಾವು ಮಠಕ್ಕೆ ಕರೆದುಕೊಂಡು ಬಂದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಭಕ್ತರಿಗೂ ಒಂದ್ ಕಡೆ ಆತಂಕ ಇತ್ತು, ಶ್ರೀಗಳ ಆರೋಗ್ಯದಲ್ಲಿ ಇನ್ನೂ ಚೇತರಿಕೆ ಕಂಡು ಬಂದಿಲ್ವಾ, ಹೇಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂತ ಆತಂಕಕ್ಕೆ ಒಳಗಾಗಿದ್ರು. ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದಂತ ಆತಂಕ ಪಡೋ ಅಗತ್ಯ ಇಲ್ಲ, ಯಾವುದೇ ರೀತಿಯಲ್ಲೂ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ, ಹಠ ಮಾಡ್ತಾ ಇದ್ರು, ಹಾಗಾಗಿ ನಾವು ಮಠಕ್ಕೆ ಕರೆದುಕೊಂಡು ಬಂದ್ವಿ ಅಂತ ಹೇಳ್ತಿದ್ದಾರೆ. ಸ್ವಾಮೀಜಿಯವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಏರುಪೇರುಗಳು ವ್ಯತ್ಯಾಸಗಳು ಏನು ಕಂಡು ಬಂದಿಲ್ಲ. ಮತ್ತೆ ಯಾವುದೇ ರೀತಿಯಾದ ತೊಂದರೆಗಳು ಮತ್ತೆ ಏರುಪೇರುಗಳನ್ನು ಏನು ನಾವು ಕಾಣಿಸ್ತಾ ಇಲ್ಲ. ಈಗ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗಿದೆ, ಇನ್ಫೆಕ್ಷನ್ ಏನು ಪ್ರಾಬ್ಲಮ್ ಏನಿಲ್ಲ. ಅವ್ರಿಗೆ ಏನಂದ್ರೆ ನ್ಯೂಟ್ರಿಷನ್ ಪ್ರಾಪರ್ ನ್ಯೂಟ್ರಿಷನ್ ಆಗಬೇಕು, ಅವ್ರಿಗೆ ಶಕ್ತಿ ಬರಬೇಕು. ಶಕ್ತಿ ಬಂದು ಅವರಾಗಿ ಅವರು ಉಸಿರಾಟ ಆಡಿದಾಗ ಅವ್ರಿಗೆ ಪೂರ್ಣ ಚೇತರಿಕೆ ಆಗುತ್ತೆ. ಅದಕ್ಕೆ ಸಮಯ ಬೇಕು, 1 ದಿವಸ 2 ದಿವಸದಲ್ಲೆಲ್ಲ ಆಗೋದಿಲ್ಲ. ಮತ್ತೆ ಅವರು ಬಹಳ ಇಚ್ಛೆ ಪಟ್ಟು ಮಟ್ಟಕ್ಕೆ ಹೋಗ್ಲೇಬೇಕು ಅಂತ ಅಂದಿದ್ದಕ್ಕೆ ನಾವು ಕರ್ಕೊಂಡ್ಬಂದಿದ್ವಿ. ನಾವೇನು ನ್ಯೂಟ್ರಿಷನ್ ಏನು ಸಪ್ಲಿಮೆಂಟ್ ಮಾಡ್ತಾ ಇದ್ವು ಅದನ್ನು ಸಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ಎಲ್ಲಾ ರೀತಿಯಾದ ಏನು ಮೆಡಿಸಿನ್ಸ್ ಕೊಡ್ತೀವಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀವಿ. ಅದನ್ನೇ ಕಾಣ್ಬೋದು. ಮತ್ತೆ ಅವರ ಅನಿಸಿಕೆ ಮತ್ತೆ ಅವ್ರಿಗೆ ಆತರ ಮಟ್ಟಕ್ಕೆ ಹೋಗ್ಲೇಬೇಕು ಅಂತ ಅನ್ನೋದಿರೋದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ವಿಠಲ್ ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ ಕುಮಾರ್, ಸದ್ಯಕ್ಕೆ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಯಾವ ರೀತಿ ಚಿಕಿತ್ಸೆ ಮಠದಲ್ಲೇ ಅವರಿಗೆ ಕೊಡಲಾಗ್ತಾ ಇದೆ? ಮಠದ ಬಳಿ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ ವಿಠಲ್? ಆ ಪ್ರತಿಮಾ ಏನು ಸದ್ಯಕ್ಕೆ ಮಠದ ಆವರಣದಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದು. ಯಾಕಂದ್ರೆ ಬೆಳ್ಳಂಬೆಳಗ್ಗೆ ವಿಚಾರಗಳು ಅವರಿಗೆ ಗೊತ್ತಾಗ್ತಿರತಕ್ಕಂಥದ್ದು. ಈಗಾಗಲೇ ಆ ವಿಚಾರಗಳು ಗೊತ್ತಾಗ್ತಿದಂಗೆ ಕಡಿಮೆ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಆಗಮಿಸುತ್ತಾ ಇದ್ದಾರೆ. ಮತ್ತೆ ಮಕ್ಕಳು ಕೂಡ ಇವತ್ತೇನು ಬೆಳಿಗ್ಗೆ ಸಂಸ್ಕೃತ ವೇದ ಪಾಠ ಅಭ್ಯಾಸ ಆಯಿತು, ಸೊ ಅದನ್ನು ಕೂಡ ಅವರು ಮಕ್ಕಳು ಇವತ್ತು ಮಠದ ಆವರಣದಲ್ಲೇ ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು. ನಂತರ ಏನು ಇವತ್ತು ಶ್ರೀಗಳಿಗೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಮುಂದುವರಿತಿತ್ತು ಅದೇ ರೀತಿಯಾದಂತಹ ಚಿಕಿತ್ಸೆ ಕೂಡ ಇಲ್ಲೇ ಮುಂದುವರಿಯಲಿದೆ. ಈಗಾಗಲೇ ರಕ್ತ ಪರೀಕ್ಷೆಯನ್ನು ಕೂಡ ಅವರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಏನು ಪ್ರತಿದಿನ ರಕ್ತ ಪರೀಕ್ಷೆಯಲ್ಲಿ ಸೋಂಕು ಎಷ್ಟರ ಮಟ್ಟಿಗೆ ಅದು ಯಾವ ಪ್ರಮಾಣದಲ್ಲಿದೆ ಎಂಬುದನ್ನು ಅವರು ಕೂಡ ಪತ್ತೆ ಹಚ್ಚಿದ್ರು. ಸೊ ಇವತ್ತು ಕೂಡ ರಕ್ತ ಪರೀಕ್ಷೆಗೋಸ್ಕರ ರಕ್ತನ ಪಡೆದಕ್ಕಂತ ಒಂದು ಸಾಧ್ಯತೆ ಇದೆ. ಮತ್ತೆ ಏನು ಅವರ 2 ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇತ್ತು, ಸೊ ಅದು ಕೂಡ ಒಂದು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ 550 ಮಿಲಿಯಷ್ಟು ನೀರನ್ನು ತೆಗೆದಿದ್ರು. ಸೊ ಈಗ ನಿನ್ನೆಯಿಂದ ಇವತ್ತು ಎಷ್ಟು ಕಲೆಕ್ಟ್ ಆಗಿದೆಯೋ ನೋಡ್ಕೊಂಡು ಇವತ್ತು ವೈದ್ಯರು ಮುಂದಿನ ನಿರ್ಧಾರ ತಗೊಳ್ಳೋಕಂಥದ್ದು. ಮತ್ತೆ ಇನ್ನೊಂದು ಏನು ಬೆಳಗ್ಗೆ 3:50 ಏನ್ ಶಿಫ್ಟ್ ಮಾಡಲಾಗಿದೆ. ಸೊ ಈ ಒಂದು ವೇಳೆಯಲ್ಲಿ ASP ಶೋಭಾರಾಣಿ ಮತ್ತೆ SP ವಂಶೀಕೃಷ್ಣ ಮತ್ತೆ DC ಡಾಕ್ಟರ್ ರಾಕೇಶ್ ಕುಮಾರ್ ನೇತೃತ್ವದಲ್ಲಿ ಇಂದು 3:50 ಇವತ್ತು ಇಲ್ಲಿಗೆ ಶಿಫ್ಟ್ ಮಾಡತಕ್ಕಂಥದ್ದು.
ಮತ್ತೆ ಈಗಾಗಲೇ ಮಠದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತ ಮಾಡಲಾಗಿದೆ. ಮಠಕ್ಕೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕೂಲಂಕುಷವಾಗಿ ಪೊಲೀಸ್ನವರು ಇವತ್ತು ಚೆಕ್ ಮಾಡಿ ಇವತ್ತು ಒಳಗಡೆ ಬಿಡ್ತಕ್ಕಂಥದ್ದು. ಮತ್ತೆ ಹಳೆ ಮಠದ ಹಳೆ ಮಠ ಏನಿದೆ ಅಲ್ಲಿಂದ ಸುಮಾರು ಒಂದು 200 ಮೀಟರ್ ಅಷ್ಟು ಎಲ್ಲರನ್ನು ಕೂಡ ಜನಗಳನ್ನ ಅವಾಯ್ಡ್ ಮಾಡತಕ್ಕಂಥದ್ದು. ಈಗ ನೀವು ನನ್ನ ಎಡಭಾಗಕ್ಕೆ ನೋಡ್ಬೋದು, ಇಲ್ಲಿ ನನ್ನ ಹಿಂಭಾಗದಲ್ಲಿ ಕಾಡ್ತಕ್ಕಂಥ ಒಂದು ಹಳೆ ಮಠ. ಸೊ ಇಲ್ಲಿಂದ ಸುಮಾರು ಒಂದು 200 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಈಗಾಗಲೇ ಅಲ್ಲಿ ಕೂಡ ಪೊಲೀಸ್ನವರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದೋಬಸ್ತ್ಗೆ ನಿಂತಿರತಕ್ಕಂಥದ್ದು. ಮತ್ತೆ ಅಲ್ಲೇ ಕೂಡ ಶ್ರೀಮಠದ ಹಳೆ ಮಠದ ಒಳಗೆ ಕೂಡ ಸಾಕಷ್ಟು ವೈದ್ಯರ ತಂಡ, ಡಾಕ್ಟರ್ ಪರಮೇಶ್ ಅವರು ಕೂಡ ರಾತ್ರಿ 4 ಗಂಟೆಯಿಂದನೂ ಕೂಡ ಅಲ್ಲೇ ಮೊಕ್ಕ ಮಾಡಿರತಕ್ಕಂಥದ್ದು. ಅವರು ಕೂಡ ಹಲವಾರು ರೀತಿಯಾದಂಥ ಚಿಕಿತ್ಸೆಗಳನ್ನ ಯಾವ ರೀತಿ ಪಡೆಯಬಹುದು ಅಂತ ಹೇಳಿ ಹಲವಾರು ವೈದ್ಯರುಗಳ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕೂಡ ಒಳಗಡೆ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಕೂಡ ಅವರು ಹಳೆ ಕೊಠಡಿಯಲ್ಲೇ ಕೂಡ ಅವರು ಚಿಕಿತ್ಸೆ ಪಡ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನಿಂದ ಹಳೆ ಮಠದಲ್ಲೇ ಒಂದು ಚಿಕಿತ್ಸೆ ಮುಂದುವರೆಯಲಿದೆ. ಎಲ್ಲಾ ಚಿಕಿತ್ಸೆನೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಯಾವ ರೀತಿ ಒಂದು ಚಿಕಿತ್ಸೆ ಮುಂದುವರೆದಿದೆ ಅದೇ ರೀತಿ ಚಿಕಿತ್ಸೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಪ್ರತಿಮಾ. ಅಂದ್ರೆ ವಿಠಲ್ ಕುಮಾರ್ ಏನಾದ್ರೂ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇರೋದ್ರಿಂದ ಏನಾದ್ರೂ ಬೇರೆ ಕಡೆಗೆ ಅಂದ್ರೆ ಬೆಂಗಳೂರಿಗಾಗಿರ್ಬೋದು ಅಥವಾ ಈ ಹಿಂದೆ ಚೆನ್ನೈನ ರೇಲಾ ಆಸ್ಪತ್ರೆಗೆ ಏನು ಶ್ರೀಗಳನ್ನ ಕರೆದುಕೊಂಡು ಹೋಗಿದ್ರು ಅದೇ ರೀತಿಯಲ್ಲಿ ಏನಾದ್ರೂ ಮಾಡ್ತಾರಾ ಅಥವಾ ಮಠದಲ್ಲೇ ಬೇಕಾದ ಎಲ್ಲ ವ್ಯವಸ್ಥೆ ಇದೆಯಾ ಚಿಕಿತ್ಸೆಗೆ ಅಂತ? ಸೊ ಇಲ್ಲಿನ ವೈದ್ಯರು ಹೇಳ್ತಾ ಇರೋದು ಶ್ರೀಗಳನ್ನ ಯಾವುದೇ ರೀತಿಯಾದಂತಹ ಆಸ್ಪತ್ರೆಗಳಿಗೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ದಾಖಲು ಮಾಡ್ಲಕ್ಕಂಥದ್ದು ರವಾನಿಸತಕ್ಕಂಥದ್ದು ಸಾಧ್ಯತೆನೇ ಇಲ್ಲ. ಶ್ರೀಗಳು ಈಗಲೇ ಸಾಕಷ್ಟು ಸುಧಾರಿಸಿಕೊಂಡಿದ್ದಾರೆ. ಸೊ ಮತ್ತವ್ರನ್ನ ನಾವು ಬೇರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ಆ ಜನಗಳಿಗೆ ನಾವೇ ಗೊಂದಲವನ್ನ ಮೂಡಿಸಿದಂಗೆ ಆಗುತ್ತೆ. ಸೊ ಇಲ್ಲೇ ಅವ್ರಿಗೆ ಏನಿದೆಯಾ ಚಿಕಿತ್ಸೆ ಅದನ್ನೇ ನಾವು ಮುಂದುವರಿಸ್ತೀವಿ. ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಉಸಿರಾಟದ ಸಮಸ್ಯೆ ಒಂದಿದೆ, ಅದಕ್ಕೂ ಕೂಡ ನಾವು ಸಂಬಂಧಪಟ್ಟಂತ ಚಿಕಿತ್ಸೆ ಕೊಡ್ತಾ ಇದೀವಿ. ಅವ್ರಿಗೆ ಆಲ್ಬುಮಿನ್ ಕೊಡ್ತಾ ಇದೆ, ಮತ್ತೆ ಪ್ರೋಟೀನ್ ಅಂಶ ಅವ್ರಿಗೆ ಉತ್ಪತ್ತಿ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ನಾವು ಒಂದು ಆಹಾರ ಕೊಡೋದ್ರ ಮೂಲಕ, ದ್ರವಾಹಾರ ಕೊಡೋದ್ರ ಮೂಲಕ ಅವ್ರಿಗೆ ಪ್ರೋಟೀನ್ ಅಂಶವನ್ನ ಜಾಸ್ತಿ ಮಾಡ್ತಾ ಇದೀವಿ. ಸೊ ಆಗಾಗ ಕೂಡ ಸಂಬಂಧಪಟ್ಟಂತ ಮೆಡಿಸಿನ್ ಕೂಡ ಹೈ ಪ್ರೊಫೈಲ್ ಮೆಡಿಸಿನ್ ಕೂಡ ನಾವು ಕೊಡ್ತಾ ಇದೀವಿ. ಈ ಒಂದು ಎಲ್ಲ ಕೂಡ ಮೆಡಿಸಿನ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಶ್ರೀಗಳು ಕೂಡ ಆ ಉಸಿರಾಟನ ತಾವು ಸ್ವತಂತ್ರವಾಗಿ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಆಡ್ತಾರೆ. ಸೊ ಅವಾಗ ಅವ್ರಿಗೆ ಮತ್ತೆ ಸುಸ್ತಾಗುತ್ತೆ. ಅವ್ರಿಗೆ ನಾವು ಆಗ ಅವ್ರಿಗೆ ವೆಂಟಿಲೇಟರ್ ಮುಖಾಂತರ ಕೃತಕ ಉಸಿರಾಟವನ್ನು ಅವ್ರಿಗೆ ನೀಡಲಾಗ್ತಾ ಇದೆ ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಪ್ರತಿಮಾ. ವಿಠಲ್ ಕುಮಾರ್, ಶ್ರೀಗಳು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ದೇವರ ಆರಾಧನೆಯನ್ನ ಮಾಡೋದನ್ನ ಬಿಡ್ತಾ ಇರಲಿಲ್ಲ. ಇಷ್ಟಲಿಂಗ ಪೂಜೆಯನ್ನ ಮುಂಜಾನೆ ಎದ್ದು ಮಾಡ್ತಾ ಇದ್ರು. ಈಗ ಏನ್ ಮಾತನಾಡ್ತಾ ಇದ್ದಾರಂತೆ ವೈದ್ಯರ ಜೊತೆ? ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇರೋದಿಲ್ಲ, ಮಠಕ್ಕೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡಿದ್ರು ಅಂತ ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ ಅಂತ? ಯಾಕಂದ್ರೆ ಪೂಜೆ ಮಾಡೋದಕ್ಕೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದಾರಾ ವೈದ್ಯರು? ಅಷ್ಟು ಶಕ್ತರಿದ್ದಾರ ಶ್ರೀಗಳು ಹೇಗೆ ಅಂತ? ಪ್ರತಿಮಾ ಜನವರಿ 3ನೇ ತಾರೀಕು ರಾತ್ರಿ ಅವ್ರನ್ನ ಸಿದ್ಧಗಂಗಾ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಯಿತು. ಸೊ ಅವತ್ತಿಂದನೂ ಕೂಡ ಅವರು ಪೂಜೆಗೆ ಅಂದ್ರೆ ಫೋರ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ನಿಶಕ್ತಿ ಇರುವ ಕಾರಣ ಮತ್ತೆ ಅವರಿಗೆ ಸ್ವಲ್ಪ ಪೂಜೆ ಮಾಡುವಂತ ವ್ಯವಸ್ಥೆ ಇಲ್ಲದೆ ಇದ್ದ ಕಾರಣ ಅವರಿಗೆ ಒಂದು ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತೆ ಶ್ರೀಗಳು ಕೂಡ ಇದನ್ನೆಲ್ಲ ಅರ್ಥೈಸ್ಕೊಂಡು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನಾವು ಗುಣಮುಖ ಆದ್ಮೇಲೆ ಒಂದು ಆಚೆಗೆ ಪೂಜೆ ಮಾಡುವಂತ ಹೇಳಿ ಅವರು ಕೂಡ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಅವ್ರಿಗೆ ಮುಖ್ಯವಾಗಿ ಶ್ರೀಮಠದಲ್ಲಿ ಮಕ್ಕಳನ್ನ ನೋಡ್ಬೇಕು, ಭಕ್ತರನ್ನ ನೋಡ್ಬೇಕು, ಮಕ್ಕಳೇ ಅವರ ಜೀವನಾಡಿ, ನನ್ನ ಮಕ್ಕಳನ್ನ ನೋಡ್ಬೇಕು, ನಾನು ಪ್ರತಿದಿನ ಕೂರ್ತಿದ್ದಂತ ಹಳೆ ಗದ್ದಿಗೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ನನ್ನ ಮಕ್ಕಳನ್ನ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ನಾನು ಅವ್ರು ನೋಡಿದ್ರೆ ಅರ್ಧ ಗುಣ ಆಗ್ತೀನಿ ಅಂತ ಹೇಳಿ ನಿನ್ನೆಯಿಂದನೂ ಕೂಡ ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ವೈದ್ಯರಿಗೆ ಅವರು ಒಂದು ಕೈ ಸನ್ನೆ ಮೂಲಕ ಅವ್ರಿಗೆ ಒಂದು ಚಲನವಲನಗಳ ಮೂಲಕ ಅವ್ರಿಗೆ ಸ್ಪಷ್ಟಪಡಿಸತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಂಡಂತ ವೈದ್ಯರು ನಿನ್ನೆ ರಾತ್ರಿ 3:50 ಅವ್ರನ್ನ ಸಿದ್ಧಗಂಗಾ ಮಠಕ್ಕೆ ಒಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು ಪ್ರತಿಮಾ. ಓಕೆ, ಧನ್ಯವಾದ ವಿಠಲ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಸಿದ್ಧಗಂಗಾ ಮಠದಲ್ಲಿ ಇರುವಂತಹ ಸದ್ಯದ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ಮಠದ ವಿದ್ಯಾರ್ಥಿಗಳೆಲ್ಲ ಸೇರಿ ಶ್ರೀಗಳು ಬಂದಿದ್ದಾರಂತೆ ಅನ್ನುವಂತ ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ. ಜೊತೆಗೆ ಯಾರಿಗೂ ಕೂಡ ನೋಡೋ ಅವಕಾಶ ಅಂತೂ ಇಲ್ಲ. ಆದ್ರೆ ಆ ಮಕ್ಕಳಲ್ಲೂ ಕೂಡ ಒಂದು ರೀತಿ ಆತಂಕ ಇದೆ. ಶ್ರೀಗಳು ಹೇಗಿದ್ದಾರೋ ಏನೋ, ಅವ್ರನ್ನ ಯಾವಾಗ ನೋಡ್ತೀವೋ ಅಂತ ಕಾಯ್ತಾ ಇದ್ದಾರೆ. ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ದೋಸ್ತಿ ಸರ್ಕಾರದ ಆಯಸ್ಸು ಕೇವಲ 2 ದಿನ ಮಾತ್ರವೇ. ಮೈತ್ರಿ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ಯಾರು ಹೀಗಂತ? ಈ ರೀತಿಯಾದಂತಹ ಹೇಳಿಕೆಯನ್ನ ಯಾರು ಕೊಡ್ತಾ ಇದ್ದಾರೆ? ಯಾಕಂದ್ರೆ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತು ಅಂತ ಅನ್ಕೊಳ್ಬೇಕಾ? ದೋಸ್ತಿ ಸರ್ಕಾರದ ಆಯಸ್ಸು
ಕೇವಲ 2 ದಿನ ಮಾತ್ರನಾ? ಈ ರೀತಿಯಾದಂತ ಡೆಡ್ ಲೈನ್ ಅನ್ನ ಮೈತ್ರಿ ಸರ್ಕಾರಕ್ಕೆ ಹಾಗಾದ್ರೆ ಕೊಟ್ಟಿದ್ದು ಯಾರು? 2 ದಿನಗಳ ಬಳಿಕ ಸರ್ಕಾರದ ಪತನ ಅಂತ ಕೈ ಅತೃಪ್ತರ ಟೀಮ್ ಹೇಳಿಕೆಯನ್ನ ಕೊಡ್ತಾ ಇದೆ. ಜನವರಿ 18ಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಕೈನ ರೆಬೆಲ್ ಶಾಸಕರು. ಇವತ್ತು ಮುಂಬೈಗೆ ಹೋಗಲಿದ್ದಾರಂತೆ ಮತ್ತಷ್ಟು ಶಾಸಕರು. ಮೈತ್ರಿ ಸರ್ಕಾರಕ್ಕೆ ಈ ರೀತಿಯಾದಂತಹ ಡೆಡ್ ಲೈನ್ ಅನ್ನ ಕೊಡ್ತಾ ಇರೋದು ಬೇರ್ಯಾರು ಅಲ್ಲ, ಕೈನ ರೆಬೆಲ್ ಶಾಸಕರು. ಎಲ್ಲಾ ಶಾಸಕರು ಒಟ್ಟಾಗಿ ಸೇರಿ ಅಧಿಕೃತವಾದಂತಹ ಸುದ್ದಿಗೋಷ್ಠಿಯನ್ನ ಕೂಡ ಮಾಡ್ತಾರೆ. ಅಲ್ಲಿ ತನಕ ಮುಂಬೈನಿಂದ ಕದಲದಿರಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಎಲ್ಲಾ ಶಾಸಕರು ಒಟ್ಟಿಗೆ ಸೇರ್ಕೊಂಡು ಅಧಿಕೃತ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅಲ್ಲಿ ತನಕ ಮುಂಬೈನಲ್ಲೇ ಇರಬೇಕು, ಎಲ್ಲೂ ಹೋಗಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಸರ್ಕಾರದ ಕೌಂಟ್ ಡೌನ್ ಅಂದ್ರೆ ಪತನಕ್ಕೆ ಕೌಂಟ್ ಡೌನ್ ಅನ್ನ ಕೊಡಲಾಗಿದೆ. 18ನೇ ತಾರೀಕಿನ ಒಳಗಡೆ ಸರ್ಕಾರ ಪತನವಾಗುತ್ತೆ ಅಂತ ಕೈನ ರೆಬೆಲ್ ಶಾಸಕರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂಬೈಗೆ ಇವತ್ತು ಮತ್ತಷ್ಟು ಶಾಸಕರು ಹೋಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಈಗಲೇ ಮಾಡಬಾರದು, ಅಲ್ಲಿ ತನಕ ನಾವು ಮುಂಬೈನಲ್ಲೇ ಇರಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಅಶ್ವಮೇಧ ಸಕ್ಸಸ್ ಆಗುತ್ತಾ? ಫಸ್ಟ್ ಹಾಫ್ ಸಕ್ಸಸ್, ಇವತ್ತು ಸೆಕೆಂಡ್ ಹಾಫ್ ಬಾಕಿ ಇದೆ. ಇವತ್ತು ಮತ್ತಷ್ಟು ಅತೃಪ್ತರು ಬಿಜೆಪಿಗೆ ಬೆಂಬಲವನ್ನ ಕೊಡಬಹುದಾ? ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆಯಲ್ಲಿ ನಿನ್ನೆಯಿಂದ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅಶ್ವಮೇಧ ಸಕ್ಸಸ್ ಆಗತ್ತಾ? ಫಸ್ಟ್ ಹಾಫ್ ಒಂದ್ ಕಡೆಯಲ್ಲಿ ಸಕ್ಸಸ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಸೆಕೆಂಡ್ ಹಾಫ್ ಬಾಕಿ ಇದೆ. ಇವತ್ತು ಏನೇನಾಗುತ್ತೆ, ಇವತ್ತು ಯಾರ್ಯಾರು ಮತ್ತೆ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬೆಳವಣಿಗೆಗಳಿಂದ ಒಂದು ಚಿತ್ರಣ ಸಿಗುತ್ತೆ. ಆದ್ರೆ ನಿನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸಿ ಹೇಳೋದಾದ್ರೆ ಇವತ್ತಿನ ಬೆಳವಣಿಗೆ ಅತ್ಯಂತ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಇವತ್ತು ಮತ್ತಷ್ಟು ಶಾಸಕರು ಮುಂಬೈಗೆ ಹೋಗುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಮುಂಬೈಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ 16 ಶಾಸಕರು ಇವತ್ತು ಮುಂಬೈಗೆ ಹೋಗ್ತಾರಾ? ಹಾಗಾದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಮುಂಬೈಗೆ ಹೋಗೋ ಚಾನ್ಸಸ್ ಇದೆ. ಕಾಂಗ್ರೆಸ್ನ 14, ಜೆಡಿಎಸ್ನ 2 ಶಾಸಕರು ಹಾಗಾದ್ರೆ ಇವತ್ತು ಮುಂಬೈಗೆ ಹೋಗ್ತಾರಾ? ಮುಂಬೈನ ಹೋಟೆಲ್ನಲ್ಲಿ ಈಗಾಗಲೇ ರೂಮ್ ಕೂಡ ಬುಕ್ ಆಗಿದೆಯಂತೆ. ರಿನೈಸಾನ್ಸ್ ಹೋಟೆಲ್ನಲ್ಲಿ ಹೆಚ್ಚುವರಿ 5 ರೂಮ್ಗಳನ್ನ ಬುಕ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೊಲೀಸರಿಂದ ಈಗಾಗಲೇ ಮುಂಬೈನ ಹೋಟೆಲ್ಗೆ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಇವತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಮತ್ತಷ್ಟು ಶಾಸಕರು ಮುಂಬೈಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ 14, ಜೆಡಿಎಸ್ನ 2 ಶಾಸಕರು ಇವತ್ತು ಮುಂಬೈಗೆ ತೆರಳುತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಸೆಕೆಂಡ್ ಹಾಫ್ ಇನ್ನೂ ಬಾಕಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್, ಇವತ್ತಿನ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ವಾಟ್ ನೆಕ್ಸ್ಟ್, ಏನಾಗಬಹುದು? ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಾ ಇವತ್ತಿನ ಬೆಳವಣಿಗೆ ಬಗ್ಗೆ? ಪ್ರತಿಮಾ, ಖಂಡಿತವಾಗಿ 1 ಮೂಲಗಳ ಪ್ರಕಾರ ಆಪರೇಷನ್ ಕಮಲ ಆಗೇ ಆಗುತ್ತೆ. ನಾವು ಸರ್ಕಾರ ರಚನೆ ಮಾಡುವಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡರು ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರು ಬಿಜೆಪಿಗೆ ಹೋಗೋದಿಲ್ಲ, ಸರ್ಕಾರ ಭದ್ರವಾಗಿದೆ, ಸರ್ಕಾರವನ್ನು ಬೀಳಿಸಲಿಕ್ಕೆ ಬಿಜೆಪಿಗಾಗಲ್ಲ, ಈ ಬಾರಿ ಮತ್ತೆ ಅವರು ಫೇಲ್ ಆಗ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಹೇಳ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಜೆಡಿಎಸ್ ಮುಖಂಡರು, ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ನು ಬಿಜೆಪಿ ಮುಖಂಡರು ಬಾಂಬೆಯಲ್ಲಿ ಬೀಡ್ಬಿಟ್ಟಿದ್ದಾರೆ ಹೋಟೆಲ್ ಅಲ್ಲಿ. ಈ ಹೋಟೆಲ್ಗೆ ಇವತ್ತು ಇನ್ನೂ 14 ಜನ ಕಾಂಗ್ರೆಸ್ನ ಶಾಸಕರು ಮತ್ತು ಜೆಡಿಎಸ್ ನ 2 ಶಾಸಕರು ಬಂದು ಸೇರ್ತಾರೆ. ಒಟ್ಟು 16 ಜನ ಇವತ್ತು ಬಾಂಬೆಗೆ ಬರ್ತಾರೆ. ಬಾಂಬೆದ ನಾನಾ ಹೋಟೆಲ್ಗಳಲ್ಲಿ ಕೂಡ ಅವ್ರಿಗೆ ರೂಮ್ ಬುಕ್ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ 2 ದಿನಗಳ ಬಳಿಕ ನೀವೇ ಕಾದು ನೋಡಿ, ನಾವು ಬಾಂಬೆಯಲ್ಲಿನೇ ಒಂದು ಎಲ್ಲರನ್ನೂ ಸೇರಿಸಿ ನಾವು ಸುದ್ದಿಗೋಷ್ಠಿಯನ್ನ ಮಾಡ್ತೀವಿ. ಹೀಗೆ 19ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ. 18ನೇ ತಾರೀಕು ಎಲ್ಲ ಶಾಸಕರನ್ನ ಒಟ್ಟಿಗೆ ಸೇರಿಸಿ ಬಿಜೆಪಿ ಮುಖಂಡರು ಇಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಮಾಡಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತು ಕೂಡ ಲಭ್ಯವಾಗಿದೆ. ಆದ್ರೆ ಒಂದು ಹಂತದ ಪ್ರಕಾರ ಅವರಿಗೆ ಶಾಸಕರನ್ನ ಹೊಂದಾಣಿಕೆ ಮಾಡುವಲ್ಲಿ ಎಲ್ಲೋ ಕೂಡ ವಿಳಂಬ ಆಗ್ತಾ ಇದೆ. ಶಾಸಕರು ಕೂಡ ಹಿಂದೆ ಹಾಕ್ತಾ ಇದ್ದಾರೆ, ಯಾಕಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬೇರೆ ಇದೆ. ಹೀಗಾಗಿ ಇವರು ಬಿಜೆಪಿ ಕಡೆ ನಾವು ಹೇಳದಷ್ಟು ಶಾಸಕರು ಇದಾರ ಅಂತಕ್ಕಂಥ ಒಂದು ಅನುಮಾನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಲ್ಲೂ ಇದೆ. ಆದ್ರೂ ಕೂಡ ಅಂತಿಮವಾಗಿ
ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಮನವೊಲಿಸುವಲ್ಲಿ ನಿರತರಾಗಿದ್ದು ಶತಾಯಗತಾಯ ಸರ್ಕಾರವನ್ನು ಬೀಳಿಸಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಹೋಟೆಲ್ ಅಲ್ಲಿ, ಮುಂಬೈನ ಹೋಟೆಲ್ ನಲ್ಲಿ ಕುಳಿತುಕೊಂಡೇ ಯಾರನ್ನೆಲ್ಲ ಸಂಪರ್ಕ ಮಾಡಬೇಕು ಆ ಸಂಪರ್ಕ ಮಾಡತಕ್ಕಂಥ ಕೆಲಸವನ್ನ ಅಶ್ವಥ್ ನಾರಾಯಣ್, ಬಿಜೆಪಿಯ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಮಾಡ್ತಾ ಇದ್ದಾರೆ. ಮತ್ತು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರನ್ನ ಸೇರಿತಕ್ಕಂಥ ಪ್ರಯತ್ನವನ್ನ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ. ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗೆ. ಆಪರೇಷನ್ ಕಮಲದಲ್ಲಿ ಯಶಸ್ವಿಯಾಗುತ್ತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಮತ್ತೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಮುಂಬೈಗೆ ಹೋದ ವೇಗದಲ್ಲೇ ವಾಪಸ್ ಆಗ್ತಾರಾ ಕೈ ಶಾಸಕರು? ಈ ರೀತಿಯಾದಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಉಸ್ತುವಾರಿಯ ಮಾತಿಗೆ ಯಾಮಾರಿದ್ರ ಅತೃಪ್ತರು ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಮುಂಬೈಗೆ ಹೋದ ವೇಗದಲ್ಲೇ ಕೈ ಶಾಸಕರು ವಾಪಸ್ ಆಗ್ಬಿಡ್ತಾರಾ? ಆಪರೇಷನ್ ಉಸ್ತುವಾರಿಯ ಮಾತಿನಿಂದ ಅತೃಪ್ತರು ಯಾಮಾರಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖ ಕಾರಣ 10ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ ಅಂತ ಹೇಳಿ ಶಾಸಕರಿಗೆ ಗಾಳ ಹಾಕಲಾಯಿತು. ಬೆರಳೆಣಿಕೆ ಶಾಸಕರನ್ನ ಕಂಡು ಈಗ ಉಮೇಶ್ ಜಾಧವ್ ಹಾಗೇನೆ ಮಹೇಶ್ ಕುಮಟಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ಗೆ ಇಬ್ಬರು ಶಾಸಕರು ತರಾಟೆ ತೆಗೆದುಕೊಂಡಿದ್ದಾರೆ. 10 ಶಾಸಕರು ಇದ್ದಾರೆ ಅಂತ ಸುಳ್ಳು ಯಾಕೆ ಹೇಳಿದ್ರಿ ನಮ್ಮ ಹತ್ರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಅಶ್ವಥ್ ನಾರಾಯಣ್ ಹಾಗೂ ಕೈ ಶಾಸಕರ ನಡುವೆ ಜಟಾಪಟಿ ನಡೆದಿದೆ. ಎಷ್ಟು ಶಾಸಕರು ಬರ್ತಾರೆ ಅನ್ನೋದ್ರ ಮೇಲೆ ನಮ್ಮ ನಿರ್ಧಾರ ಅನ್ನುವಂತ ಮಾತನ್ನ ಉಮೇಶ್ ಜಾಧವ್ ಹಾಗೇನೆ ಮಹೇಶ್ ಕುಮಟಳ್ಳಿ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆಯೇ ತಮ್ಮ ಕ್ಷೇತ್ರಕ್ಕೆ ತೆರಳುವ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನಿನ್ನೆ ಉಮೇಶ್ ಜಾಧವ್ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಜಾಧವ್ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಪ್ರಿಯಾಂಕ್ಗೂ ಕೂಡ ಸೂಚನೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ 10ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ ಅಂತ ನಮ್ಮನ್ನ ಸುಳ್ಳು ಹೇಳಿ ಯಾಕೆ ಕರ್ಕೊಂಡು ಬಂದ್ರಿ, ಎಷ್ಟು ಜನ ಶಾಸಕರು ಬೆಂಬಲ ಕೊಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ನಿರ್ಧಾರ ಅಂತ ಉಮೇಶ್ ಜಾಧವ್ ಹಾಗೇನೆ ಮಹೇಶ್ ಕುಮಟಳ್ಳಿ ಹೇಳ್ತಾ ಇದ್ದಾರೆ. ಸಾಧ್ಯ ಆದ್ರೆ ಇವತ್ತೇ ನಾವು ನಮ್ಮ ಕ್ಷೇತ್ರಕ್ಕೆ ತೆರಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ 10ಕ್ಕೂ ಹೆಚ್ಚು ಶಾಸಕರು ನಮ್ಮ ಜೊತೆ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೈ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್, ಏನಿದು ಉಮೇಶ್ ಜಾಧವ್ ಹಾಗೇನೆ ಮಹೇಶ್ ಕುಮಟಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಾದ್ರೆ ಪ್ರಮುಖವಾಗಿ ಯಾವ ವಿಚಾರವಾಗಿ ಏನ್ ಮಾತುಕತೆ ನಡೆದಿದೆ? ಪ್ರತಿಮಾ, ಪ್ರಮುಖವಾಗಿ ಏನು ಮುಂಬೈಗೆ ಕಾಂಗ್ರೆಸ್ ಶಾಸಕರನ್ನ ಕರೆತರಲಾಗಿದೆ. ಆ ಶಾಸಕರಲ್ಲಿ ಕೆಲವೊಂದಿಷ್ಟು ಶಾಸಕರು ಮಲ್ಲೇಶ್ವರಂ ಬಿಜೆಪಿ ಅಶ್ವಥ್ ನಾರಾಯಣ ವಿರುದ್ಧ ಸಾಕಷ್ಟು ಆಕ್ರೋಶ ಮತ್ತು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಅಶ್ವಥ್ ನಾರಾಯಣ ಮತ್ತು ಉಮೇಶ್ ಜಾಧವ್ ನಡುವೆ ಜಟಾಪಟಿ ನಡೆದಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಇವರನ್ನ 20 ಜನ ಶಾಸಕರು ಇದ್ದಾರೆ, ನೀವು ಬಂದು ಜಾಯಿನ್ ಆಗಿ ಅಂತಕ್ಕಂಥ ಒಂದು ಮಾತನ್ನ ಅಶ್ವಥ್ ನಾರಾಯಣ ಅವರು ಉಮೇಶ್ ಜಾಧವ್ ಅವರಿಗೆ ಹೇಳಿದ್ರು ಅಂತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿನೇ ಉಮೇಶ್ ಜಾಧವ್ ಇಲ್ಲಿ ಬಂದು ಹೋಟೆಲ್ ಬಂದು ನೋಡಿದ್ರೆ ಶಾಕ್ ಆಗ್ತಾರೆ. ಕೇವಲ ಬೆರಳೆಣಿಕೆ ಶಾಸಕರು ಮಾತ್ರ ಇಲ್ಲಿರ್ತಾರೆ, ಕಣ್ಣು ಕಾದು ನೋಡ್ತಾರೆ. ಅಷ್ಟರಲ್ಲೂ ಕೂಡ ಯಾವ ಶಾಸಕರು ಕೂಡ ಹೋಟೆಲ್ಗೆ ಬರೋದಿಲ್ಲ. ಹೀಗಾಗಿ ಅಂತಿಮವಾಗಿ ಉಮೇಶ್ ಜಾಧವ್ ಅಶ್ವಥ್ ನಾರಾಯಣ ವಿರುದ್ಧ ಒಂದು ಮಾತಿನ ಒಂದು ಚಕಮಕಿ ಮಾಡ್ತಾರೆ. ಅಂದ್ರೆ ನಮ್ಮನ್ನ ನೀವು ಸುಳ್ಳು ಹೇಳಿ ಯಾಮಾರ್ಸಿ ನೀವು ಇಲ್ಲಿಗೆ ಮುಂಬೈಗೆ ಕರ್ಕೊಂಡು ಬಂದಿದ್ರ, ಇಲ್ಲಿ ನೋಡಿದ್ರೆ ಯಾವ ಶಾಸಕರು ಇಲ್ಲ, ನಾವು ನಮ್ಮ ಕ್ಷೇತ್ರಕ್ಕೆ ಹೋಗ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಕೂಡ ಹೇಳ್ತಾರೆ. ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಗೋಕಾಕ್ ಶಾಸಕರು ಇಲ್ಲ, ಈ ಹೋಟೆಲ್ ನಲ್ಲಿ ಕೆಲವೊಂದು ಜನ ಶಾಸಕರು ಮಾತ್ರ ಇದೀವಿ, 3-4 ಸ್ಥಳಗಳಲ್ಲಿ ಇನ್ನೂ ಹೆಚ್ಚು ಶಾಸಕರು ಇದ್ದಾರೆ. ಹೀಗಾಗಿ ನೀವೇನು ಭಯ ಪಡೋದು ಬೇಡ, ನಾವು ಅನ್ಕೊಂಡ ರೀತಿಯಲ್ಲಿ ಆಪರೇಷನ್ ಆಗುತ್ತೆ ಅಂತಕ್ಕಂಥ ಸಮಾಧಾನ ಮಾಡ್ಲಿಕ್ಕೆ ಕೂಡ ಹೋಗ್ತಾರೆ. ಆದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಅಶ್ವಥ್ ನಾರಾಯಣ್ ಮತ್ತು ಮಾಜಿ ಶಾಸಕ ಬಿಜೆಪಿಯ ನಾಗರಾಜ್ ಅವರ ಯಾವ ಆಗಿರ್ಬೋದು, ಮಹೇಶ್ ಕುಮಟಳ್ಳಿ ಆಗ್ಬೋದು. ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರಣೀಶ್. ಗುರುಗ್ರಾಮದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಇವತ್ತು ಕೂಡ ಬಿಜೆಪಿಗೆ ಒಂದು ರೀತಿಯಾದಂತಹ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇರೋ ಶಾಸಕರು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವರ ನಡೆ ಏನಾಗಿರಬಹುದು ಅನ್ನೋದರ ಟೆನ್ಷನ್ ಜೊತೆಗೆ ಇವತ್ತು ಏನೇನ್ ಆಗಬಹುದು ಅಂತ. ಪ್ರತಿಮಾ, ನಿನ್ನೆ ಯಡಿಯೂರಪ್ಪ ಬಿಜೆಪಿ ಶಾಸಕರನ್ನ ಕುರಿತು ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ತಡರಾತ್ರಿ ನಾನು ನಿಮ್ಗೊಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ. ಆದ್ರೆ ಈ ಕ್ಷಣದವರೆಗೂ ಕೂಡ ಶಾಸಕರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಿಲ್ಲ. ಅಂದ್ರೆ ಶಾಸಕರಲ್ಲಿ ಖಂಡಿತಕ್ಕೂ ಕೂಡ ಈಗ ಒಂದು ಅನುಮಾನ ಶುರು ಆಗ್ತಿದೆ. ಅಫ್ಕೋರ್ಸ್ ಈಗ ಈಗಷ್ಟೇ 7 ಗಂಟೆ ಆಗಿರೋದ್ರಿಂದ ಇನ್ನೂ ಶಾಸಕರು ಕೆಲವರು ಎದ್ದಿಲ್ಲ. ಬಿಕಾಸ್ ಚಳಿ ಬೇರೆ ಜಾಸ್ತಿ ಡೆಲ್ಲಿನಲ್ಲಿ, ಇನ್ನು ಕೆಲವರು ಎದ್ದಿಲ್ಲ. ಮತ್ತೆ ಕೆಲವರು ಮಾತ್ರ ನಮಗೆ ಸಂಪರ್ಕಕ್ಕೆ ಸಿಕ್ತಿದ್ದಾರೆ. ಅವರ ಮಾಹಿತಿಯ ಪ್ರಕಾರ ಯಾವುದೇ ಮಾಹಿತಿ, ಯಾವುದೇ ಸಿಹಿ ಸುದ್ದಿ ಯಡಿಯೂರಪ್ಪ ಕಡೆಯಿಂದ ಶಾಸಕ
ಶಾಸಕರಿಗೆ ಸಿಕ್ಕಿಲ್ಲ. ಹಾಗಾಗಿ ಈಗ ಶಾಸಕರಲ್ಲಿ ಬಹುಶಃ ಒಂದು ತಳಮಳ ಸೃಷ್ಟಿಯಾಗಿದೆ. ಆಬ್ವಿಯಸ್ಲಿ ಅದು ಯಡಿಯೂರಪ್ಪ ಮೇಲೆ ಒತ್ತಡ ಕೂಡ ಏರಲ್ಪಡುತ್ತೆ. ಯಾಕೆಂತಂದ್ರೆ ಯಡಿಯೂರಪ್ಪ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿಲ್ದಿರೋದ್ರಿಂದ ಅವರು ಅದನ್ನ ಶಾಸಕರಿಗೆ ಹೇಳಿಲ್ಲ. ಈ ಸಿಹಿ ಸುದ್ದಿ ಅಂದ್ರೆ ಇಷ್ಟೇ, ಇವತ್ತು 6 ಜನ ಶಾಸಕರು ರಿಸೈನ್ ಮಾಡ್ತಾರೆ, ರಾಜೀನಾಮೆಯನ್ನ ಕೊಡ್ತಾರೆ. ಅವರನ್ನ ಬಿಜೆಪಿ ಮನವೊಲಿಸಿದೆ. ಬಿಜೆಪಿಯ ಸೂತ್ರಧಾರಿ ಪಾತ್ರ ಮಾಡ್ತಿರುವಂತಹ ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿಯ ಬಿಜೆಪಿ ಶಾಸಕರು ಇವರಿಬ್ರು ಕೂಡ ಇವರು ಸಿಹಿ ಸುದ್ದಿ ಕೊಡ್ತಾರೆ ಅಂತೇಳಿ ಯಡಿಯೂರಪ್ಪ ಕಾಯ್ಕೊಂಡಿದ್ರು. ಆದ್ರೆ ಇವತ್ತು 6 ಜನ ರಾಜೀನಾಮೆ ಕೊಡುವ ಸಾಧ್ಯತೆ ಕೂಡ ಕ್ಷೀಣಿಸ್ತಾ ಇದ್ದಾವೆ. ಹಾಗಾಗಿ ಈಗ ಬಿಜೆಪಿ ಕ್ಯಾಂಪ್ ಅಲ್ಲಿ ಒಂದು ಸಣ್ಣ ಮಟ್ಟಿಗೆ ಏನೋ ತಳಮಳ ಸೃಷ್ಟಿ ಆಗ್ತಾ ಇದೆ, ಆತಂಕ ಸೃಷ್ಟಿ ಆಗ್ತಾ ಇದೆ, ಅನುಮಾನಗಳು ಸೃಷ್ಟಿ ಆಗ್ತವೆ, ಎಲ್ಲೋ ಮಿಸ್ ಹೊಡಿತಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾದ್ ನೋಡ್ಬೇಕು ಇನ್ನ ಈ ಬೆಳಿಗ್ಗೆ ನಂತರ ಏನೇನು ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದನ್ನ. ಪ್ರತಿಮಾ, ಓಕೆ, ಧನ್ಯವಾದ ಧರಣಿ ಇಷ್ಟಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.